ರಾಜಕೀಯ ತಜ್ಞ ಪ್ರಶಾಂತ್ ಕಿಶೋರ್ ಇವರ ಹೆಸರು ಬಹಳ ಫೇಮಸ್ಸು. ಮೋದಿ ಕೂಟದಲ್ಲಿದ್ದರು ಆರಂಭದಲ್ಲಿ. ಹಿಂಗೆ ಗೆಲ್ಲಬೇಕು, ಏನು ಮಾಡಬೇಕು, ಏನು ಸ್ಟ್ರಾಟಜಿ ಮಾಡಬೇಕು, ಅವರಿಗೆ ಪಕ್ಷಕ್ಕೆ ಕರ್ಕೊಂಬರೋ ಪ್ರಯತ್ನಗಳು ಎಲ್ಲ ಪಕ್ಷಗಳಿಂದಲೂ ಆಯ್ತು. ಬಟ್ ಅವರು ಸಪ್ರೇಟ್ ಆಗಿದ್ದಾರೆ. ಈಗ ಈ ಲೋಕಸಭಾ ಚುನಾವಣೆಗೆ ಮುನ್ನ ಅವರ ಹೇಳಿಕೆಗಳು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ಇದೀಗ ರಾಜಕೀಯ ತಜ್ಞ ಪ್ರಶಾಂತ್ ಕಿಶೋರ್ ದೇಶದಲ್ಲಿ BJP ಅಲೆ ಹಾಗೂ ಪ್ರತಿಪಕ್ಷಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. ತುಂಬ ಮಾತಾಡ್ತಾ ಇರ್ತಾರೆ ಅವರು. ದೇಶದ ಯಾವ ರಾಜ್ಯಗಳಲ್ಲಿ BJP ಪ್ರಬಲ ಹಿಡಿತ ಹೊಂದಿದೆ ಎಂಬುದನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಇವರ ಮಾತಿಗೆ ಇಷ್ಟೊಂದು ಮಹತ್ವ ಅಂತಂದರೆ ಇವರು ಇಲ್ಲಿ ತನಕ ಏನೆಲ್ಲ ಹೇಳಿದ್ದಾರೆ ಎಲ್ಲವೂ ಆಗಿದೆ. ಈವನ್ ವೆಸ್ಟ್ ಬೆಂಗಾಲಲ್ಲಿ ಮಮತಾ ದೀದಿ ಬರ್ತಾರೆ ಅಂತ ಹೇಳಿದರು, ಹಾಗೆ ಆಯಿತು. ಸೊ ಹಾಗಾಗಿ ಅವರ ಹೇಳಿಕೆಗೆ ಒಂದು ಮಹತ್ವ. ಹಂಗಂದ್ರೆ ಜ್ಯೋತಿಷಿ ಅಲ್ಲ, ಅವರು ಸೆಫಾಲಜಿಸ್ಟ್ ಒಂದು ರೀತಿಯಲ್ಲಿ. ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲೂ ಕಾಂಗ್ರೆಸ್ ಸೋತರೆ ರಾಹುಲ್ ಗಾಂಧಿ ಏನು ಮಾಡಬೇಕು ಅಂತ ಕೂಡ ಸಲಹೆ ಕೊಟ್ಟಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ರೀತಿಯ ಸಲಹೆ ಕೊಟ್ಟಿದ್ದಕ್ಕೆ ಪ್ರಶಾಂತ್ ಕಿಶೋರ್ ಅವರನ್ನು ಮೋದಿ ಭಕ್ತ ಅಂತೇಳಿ ಕೆಲವರು ಟೀಕೆ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಏನು ಹೇಳಿದರು ಕೇಳಿಸ್ಕೊಳ್ಳಿ ಮೊದಲು. You are becoming the leader just because of the surname. तो किसी जमाने में शायद पोस्ट इंडिपेंडेंट इंडिया में वो आपके लिए एडवांटेज था कि आप राजा के लड़के हैं या किसी बड़े बाप के लड़के हैं या यू आर कैरिंग ए सिग्निफिकेंट सरनेम. इन टुडेज टाइम इट्स अ लाइबिलिटी. इट्स अ लाइबिलिटी क्योंकि जो सामान्य जनता है उसको लगता है कि भाई हमें तो चपरासी बनने के लिए, टीचर बनने के लिए, हमें साधारण नौकरी पाने के लिए इतनी मेहनत करनी पड़ रही है और आप आए, आप किसी के लड़के हैं इसलिए आप नेता बन गए. और आप पब्लिक के बिहेवियर को सेकंड करने की मैं जो बात कह रहा हूं उसको स्ट्रेंथन करने के लिए मैं आपको आर्गुमेंट ये दूंगा कि आप देख लो जितने लोग इस तरह के आए हैं उनको सबको असफलता ही हाथ लगी है. पार्टियों का लीडर बन जाना वो कोई बहुत बड़ी बात नहीं है. आप देखते हैं भाई ये आए और राहुल गांधी को कांग्रेस ने नेता मान लिया. कांग्रेस ने नेता मान लिया, कांग्रेसियों ने नेता मान लिया. ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿ ಆಗುತ್ತೋ. ಆದರೆ ಒಂದಂತೂ ಅವರು ಹೇಳಿದ್ದಾರೆ, ಒಂದು ಕಾಲದಲ್ಲಿ ನೀವು ಯಾರ ಮಗ ಅನ್ನೋದು ಬಹಳ ಪ್ರಸ್ತುತತೆ ಇತ್ತು. ಆ ರಾಜನ ಮಗ ಆತ, ಯಾಕಂದರೆ ರಾಜನ ಮಗ ರಾಜ ಆಗ್ತಾನೆ ಅಂತೇಳಿ. ದೊಡ್ಡ ನಾಯಕರ ಮಗ ಆತ, ದೊಡ್ಡ. ಆದರೆ ಈಗ ಹಂಗಿಲ್ಲ ಅಂತೇಳಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂತಂದರೆ ನೀನು ರಾಜ ಆಗಲಿ ಮತ್ತೊಂದಾಗಲಿ ನೀನು ಯಾವ ರೀತಿ ಟ್ರೈ ಮಾಡ್ತೀಯ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ಅಂತೇಳಿ. ಹೌದು, ನೀವು ನಾಯಕ ಆಗಿದ್ದೀರಿ. ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ ನೀವು ನಾಯಕ. ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ನಾಯಕ ಅಂತ ಒಪ್ಕೊಂಡಿದೆ, ಓಕೆ. ಆದರೆ ದೇಶ ಒಪ್ಕೊಂಡಿದೆ ನಿಮ್ಮನ್ನು ನಾಯಕ ಅಂತ ಹೇಳಿದಂತ. ಅಂದರೆ ಯಾರೇ ಒಬ್ಬ ನಾಯಕ ಪೋಸ್ಟ್ ಕೊಟ್ಟ ತಕ್ಷಣ ನಾಯಕ ಆಗೋಕ್ಕಾಗೋದಿಲ್ಲ ಅಂತೇಳಿ. ಅಂದರೆ ಈ ರಾಜಕೀಯ ನಾಯಕರು ಅಂತ ಹೇಳಿದಾಗ ಪೋಸ್ಟ್ ಕೊಟ್ಟ ತಕ್ಷಣ ಯಾರು ನಾಯಕ ಆಗೋದಿಲ್ಲ. ಈ ಕ್ಯಾಪ್ಟನ್, ಲೀಡರ್, ಆಮೇಲೆ ಏನು ದಾರ್ಶನಿಕರು, ದೂರದೃಷ್ಟಿಯ ನಾಯಕರು ಅಂತ ಹೇಳ್ತಾರಲ್ಲ, ಹಾಗೇನೆ ಕ್ಯಾಪ್ಟನ್ ಅಂತಂದರೆ ನಿಮಗೆ ಒಂದು ಶಿಪ್ನ ಕ್ಯಾಪ್ಟನ್ ಇರ್ತಾರೆ ಅಥವಾ ಕ್ರಿಕೆಟ್ ಕ್ಯಾಪ್ಟನ್ ಇರ್ತಾನೆ. ಆ ಮ್ಯಾಚ್ ಮುಗಿದ ತಕ್ಷಣ ಅವ್ರು ಕ್ಯಾಪ್ಟನ್ ಆಗಿರೋದಿಲ್ಲ ಅಂತೇಳಿ. ಲೀಡ್ರ್ ಅಂದರೆ ಒಮ್ಮೆ ಎದ್ದು ನಿಂತ ತಕ್ಷಣ ಒಂದು 10,000 ಜನ ಅವರ ಹಿಂದೆಯಿಂದ ಬರ್ತಾರೆ. ಆದರೆ ದೂರದೃಷ್ಟಿಯ ನಾಯಕರು ಅಂತ ಇರ್ತಾರಲ್ಲ, ಒಂದು 20 ವರ್ಷದ ನಂತರ ಅಥವಾ 50 ವರ್ಷದ ನಂತರ ನನ್ನ ದೇಶ ಹೇಗಿರಬೇಕು ಅಂತ ಆಲೋಚನೆ ಮಾಡ್ತಾರಲ್ಲ, ಅಂಥವ್ರ ಜೊತೆ ಜನ ನಿಲ್ತಾರೆ. ಅವತ್ತಿಗೇನು ನಮಗೆ ಕಾಣೋದಿಲ್ಲ, ಅದೇ ಮುಂದಿನ ದಿನಗಳಲ್ಲಿ ಕಾಣುತ್ತೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈವನ್ ಜವಾಹರ್ಲಾಲ್ ನೆಹರು ಕೂಡ ದೊಡ್ಡ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದು ಈ ಡಿಸ್ಕವರ್ ಆಫ್ ಇಂಡಿಯಾ ಇದೆಲ್ಲ ಬರೆದ ನಂತರ ಗೊತ್ತಾಗುತ್ತೆ, ಓಕೆ ಇವರಿಗೆ ಇಷ್ಟೆಲ್ಲ ಜ್ಞಾನ ಇದೆ, ಮತ್ತೊಂದಿದೆ. ಇವರು ಕೂಡ ಮಾಡಿದರು, ಭಾರತ್ ಜೋಡೋ ಎಲ್ಲ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಕಾಂಗ್ರೆಸ್ ಮಾತ್ರ ನಿಮ್ಮನ್ನು ನಾಯಕ ಅಂತ ಒಪ್ಕೊಳ್ತಾ ಇದೆ, ದೇಶ ಒಪ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ BJP ಬಗ್ಗೆ ಕೂಡ ಪ್ರಶಾಂತ್ ಕಿಶೋರ್ ಮಾತನಾಡಿದ್ದಾರೆ. BJP ಅಂದರೆ ಈ ಬಾರಿ ಸರ್ಕಾರ ರಚನೆ ಆಗುತ್ತಾ, ಏನು ಹೇಳ್ತಾರೆ BJP ಬಗ್ಗೆ ನೋಡಿ. ಭಾಳ ಅಚ್ಚರಿಯ ಹೇಳಿಕೆ. ಯಾಕೆ ಈ ಅಚ್ಚರಿಯ ಹೇಳಿಕೆಗಳು ಅಂತಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವೆಸ್ಟ್ ಬೆಂಗಾಲಲ್ಲಿ ಯಾರೂ ಅಂದ್ಕೊಂಡಿರಲಿಲ್ಲ ತೃಣಮೂಲ ಕಾಂಗ್ರೆಸ್ BJPಯನ್ನು ಸೋಲಿಸುತ್ತೆ ಅಂತೇಳಿ. ಸ್ವೀಪ್ ಮಾಡಿಬಿಡುತ್ತೆ. ಇವತ್ತು ಹೇಳ್ತಾ ಇದ್ದಾರೆ ತೆಲಂಗಾಣದಲ್ಲಿ BJPಗೆ ಮೊದಲ ಅಥವಾ ಎರಡನೇ ಸ್ಥಾನ. ಯಾರೂ ನಿರೀಕ್ಷೆ ಮಾಡುವಂಥ ರೀತಿಯಲ್ಲಿ ಇದೆಯಾ? ಹಾಗಿದ್ರೆ ಕಾಂಗ್ರೆಸ್ ಇದೆ ತೆಲಂಗಾಣದಲ್ಲಿ, ಆಮೇಲೆ BSR ಪಾರ್ಟಿ ಇದರ ಜೊತೆ ಕಂಬೈಂಡ್ ಮಾಡಿಕೊಂಡಿದೆ, TDP ಜೊತೆ ಅಲ್ಲಿ ಮಾಡಿಕೊಂಡಿದೆ, ಆಮೇಲೆ ಪವನ್ ಕಲ್ಯಾಣ್ ಪಾರ್ಟಿ ಜೊತೆ ಆಂಧ್ರ ಪ್ರದೇಶದಲ್ಲಿ ಮಾಡಿಕೊಂಡಿದೆ. ತೆಲಂಗಾಣದಲ್ಲಿ BJPಗೆ ಮೊದಲ ಸ್ಥಾನ ಅಥವಾ ಎರಡನೇ ಸ್ಥಾನ ಬರುತ್ತೆ ಅಂತ. ಇನ್ನು ಒಡಿಶಾದಲ್ಲಿ BJP ನಂಬರ್ 1 ಆಗಿ ಹೊರಹೊಮ್ಮಲಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬಹಳ ಚರ್ಚೆಯ ವಿಚಾರ, ಪಶ್ಚಿಮ ಬಂಗಾಳದಲ್ಲಿ BJP ನಂಬರ್ 1 ಪಕ್ಷವಾಗುತ್ತೆ. ನಂಬರ್ 1 ಪಕ್ಷ ಆಗುತ್ತೆ. 40ಕ್ಕಿಂತಲೂ ಹೆಚ್ಚು ಸೀಟ್ ಇದೆ, ಅಲ್ಲಿ ನಂಬರ್ 1 ಪಕ್ಷವಾಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ಶೇಕಡವಾರು ಮತ 2 ಅಂಕಿ ತಲುಪುತ್ತೆ ಅಂತ.
ಅಲ್ಲಿ ಸೀಟ್ ಎಷ್ಟು ಗೆಲ್ಲತ್ತೆ ಅಂತ ಹೇಳಿದ್ರು. 2 ಅಂಕಿ ಮತ, 2 ಅಂಕಿ ಅಂತಂದರೆ 10% ಮಿನಿಮಮ್. 2 ಅಂಕಿ ಮತ ಅಂದರೆ 10% ಕಡಿಮೆ ಮತ ಅಲ್ಲ. 10% ಮತ ಅಂದರೆ ಎಷ್ಟು ಗೊತ್ತಾ? ಕಳೆದ ಬಾರಿ JDS ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಂಥ ಮತ 13%. ಈಗ ಅರ್ಥ ಮಾಡ್ಕೊಳ್ಳಿ 10% ಮತ ಅಂದರೆ ಎಷ್ಟು, ರೈಟ್? ಆದರೆ ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್ ಅಂತ BJP ಅಥವಾ ನರೇಂದ್ರ ಮೋದಿ ಹೇಳ್ತಾ ಇದ್ರಲ್ಲ, ಆದರೆ BJP 370 ಸ್ಥಾನ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ ಅಂತ ಒಂದು ರೀತಿಯಲ್ಲಿ ಭವಿಷ್ಯ ನುಡಿದಿದ್ದಾರೆ ಪ್ರಶಾಂತ್ ಕಿಶೋರ್ ಅವರು. ಆಮೇಲೆ BJP ಏಕಾಂಗಿಯಾಗಿ ಸರ್ಕಾರ ರಚಿಸಬಲ್ಲದು, ಅಂದರೆ ಮಿತ್ರ ಪಕ್ಷಗಳು NDA ಮೈತ್ರಿಕೂಟಗಳು ಬೇಕಾಗಿಲ್ಲ. 272 ಏನು ಬೇಕು ಅದು ಆರಾಮಾಗಿ ಸಿಗುತ್ತೆ. ಅದು ಎಷ್ಟು ಮೇಲೆ ಆಗ್ಬೋದು, ಯಾಕೆಂದರೆ 2014ರಲ್ಲಿ 282 ಬಂದಿತ್ತು, ಬೇಕಿರೋದು 272. ಆಗಲೂ ಕೂಡ NDA ಜೊತೆ ಸರ್ಕಾರ ರಚನೆ ಮಾಡಿತ್ತು. 2019ರಲ್ಲಿ 303 ಬಂದಿತ್ತು, 303 ಬಂದಿತ್ತು. ಬಹುಮತಕ್ಕೆ 30 ಸ್ಥಾನಗಳು ಜಾಸ್ತಿ ಇತ್ತು. ಆದರೂ ಕೂಡ NDA ಜೊತೆ NDA ಮೈತ್ರಿಕೂಟವೇ ಮಾಡ್ತು. ಈ ಬಾರಿ ಕೂಡ ಸ್ವತಂತ್ರವಾಗಿ ಬರುತ್ತೆ, ಅದಕ್ಕೆ ಬೇರೆ ಬೇರೆ ಪಕ್ಷಗಳ ಅಗತ್ಯ ಇಲ್ಲ, ಅಷ್ಟು ಸ್ಥಾನ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ 370 ಬರೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಭಾಳ ಇಂಟ್ರೆಸ್ಟಿಂಗ್, ಎಷ್ಟು 300 ಆಗುತ್ತಾ, 320 ಆಗುತ್ತಾ, ಅಥವಾ 303 ಆಗುತ್ತಾ, ಅಥವಾ 282 ಆಗುತ್ತಾ, ಭಾಳ ಇಂಟ್ರೆಸ್ಟ್ ಇದೆ. ಇನ್ನು ರಾಹುಲ್ ಗಾಂಧಿ ಬಗ್ಗೆ ಪ್ರಶಾಂತ್ ಕಿಶೋರ್ ಏನು ಹೇಳಿದರು ನೋಡಿ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಲ್ಲಿ ಗೆಲ್ಲಬೇಕಾಗತ್ತೆ ಕಾಂಗ್ರೆಸ್. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಬಹಳ ಕಡಿಮೆ ಹೊಂದಾಣಿಕೆ SP ಜೊತೆ. ಬಿಹಾರ, ಮಧ್ಯಪ್ರದೇಶದಲ್ಲಿ ಗೆಲ್ಲಬೇಕು. ಕೇವಲ ವಯನಾಡ್ನಲ್ಲಿ ಗೆದ್ದರೆ ಪ್ರಯೋಜನ ಇಲ್ಲ, ಇಲ್ಲೂ ಗೆಲ್ಲಬೇಕಾಗತ್ತೆ. ಅಂದರೆ ರಾಹುಲ್ ಗಾಂಧಿ ಮಾತ್ರ ಗೆದ್ದರೆ ಆಗಲ್ಲ. ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಇಲ್ಲೆಲ್ಲ ಕಾಂಗ್ರೆಸ್ ಗೆಲ್ಲಬೇಕು. ಅಮೇಥಿಯಲ್ಲಿ ಸ್ಪರ್ಧೆ ಮಾಡಬೇಕು, ಮಾಡದೇ ಇದ್ದರೆ ಅದು ತಪ್ಪು ಸಂದೇಶ ಹೋಗುತ್ತೆ. ಅಲ್ಲಿ ಕಳೆದ ಬಾರಿ ಸೋತಿದ್ದಾರೆ ನಿಜ, ಸ್ಮೃತಿ ಇರಾನಿಯವರ ವಿರುದ್ಧ ಸೋತಿದ್ದಾರೆ ನಿಜ. ಆದರೆ ನೀವು ಈ ಬಾರಿ ಸ್ಪರ್ಧೆನೇ ಮಾಡದಿದ್ದರೆ ಅದು ತಪ್ಪು ಸಂದೇಶ, ಅಂದರೆ ಒಂಥರ ಓಡಿ ಹೋದರು ಅನ್ನೋ ರೀತಿಯ ಭಾವನೆ ಬರುತ್ತೆ. ನಾಯಕರಾದವ್ರು ಹಂಗೆ ಮಾಡಬಾರ್ದು ಅಂತೇಳಿ. ಆಮೇಲೆ ಒಂದು ಹಿತವಚನವನ್ನು ಹೇಳಿದ್ದಾರೆ. ರಾಹುಲ್ಗೆ ತನಗೆ ಎಲ್ಲವೂ ಗೊತ್ತಿದೆ ಅನ್ನುವಂಥ ಭಾವನೆ ಇದೆ ಅಂತೇಳಿ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಉತ್ತಮ ನಾಯಕ ತನ್ನ ಕೊರತೆಯನ್ನು ಅರಿಯಬೇಕು. ಅಂದರೆ ನಾಯಕರಿಗೆ ಒಂದು ಭಾಳ ಗ್ರೇಟೆಸ್ಟ್ ನಾಯಕರು ಇರ್ತಾರೆ ಅಂತ, ಅವರು ತಮ್ಮ ಕೊರತೆಯನ್ನು ಅರಿಬೇಕು ಅಂತ ಒಂದು ಮಾತಿದೆ. ಒಂದು ಉದಾಹರಣೆಗೆ ಹೇಳ್ತೀನಿ ನಾನು. ರಾಜ್ಕುಮಾರ್ ಅವ್ರಿಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಂಥವರು ವಿಶೇಷವಾಗಿ ಯಾರೆಲ್ಲ ಇದ್ದರು ಅವ್ರು ಪರ್ಮನೆಂಟ್ ಅವರೇ ಇರ್ತಾಯಿದ್ರು. ಯಾಕೆಂದರೆ ಬೇರೆಯವರು ಬಂದರೆ ಬೇರೆ ಬೇರೆ ಸ್ಟೆಪ್ಗಳನ್ನು ಹಾಕ್ತಾರೆ ಅಂತ. ರಾಜ್ಕುಮಾರ್ ಅವರ ಸ್ಟೆಪ್ಗಳು ಭಾಳ ಫೇಮಸ್. ಆಮೇಲೆ ದೊಡ್ಡ ಸ್ಟಾರ್ಗಳು ಹೆಂಗಿರುತ್ತೆ ಅಂದರೆ ಅದೇ ಸ್ಟೆಪ್ಗಳನ್ನೇ ಜನ ಇಷ್ಟಪಡ್ತಾ ಇರ್ತಾರೆ. ಸೊ ಹಾಗಿರುವಾಗ ಬೇರೆ ಸ್ಟೆಪ್ಗಳನ್ನು ನಮಗೆ ಹಾಕದೇ ಇದ್ದಾಗ ಅನಗತ್ಯವಾಗಿ ಅಂಥ ಪ್ರಯತ್ನಗಳನ್ನು ಪಟ್ಟು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಈಗ ರಜನಿಕಾಂತ್ ಅವರಿಗೆ ಡ್ಯಾನ್ಸ್ ಎಲ್ಲ ಬರೋದಿಲ್ಲ, ಆದರೆ ಅವರು ಆಲ್ರೆಡಿ ಇರುವಂಥ ಸ್ಟೆಪ್ಗಳನ್ನೇ ಹಾಕ್ತಾ ಇರ್ತಾರೆ. ನಾನು ಯಾಕೆ ಈ ಥರ ಉದಾಹರಣೆ ಕೊಟ್ಟೆ ಅಂತಂದರೆ, ಯಾವುದಾದ್ರೂ ನಮ್ಮಲ್ಲಿ ಮೈನಸ್ ಪಾಯಿಂಟ್ ಇದ್ದರೆ ಅದನ್ನು ಅರಿತುಕೊಳ್ಬೇಕು ನಾವು ಅಂತ. ಇದನ್ನು ಮಾಡಿದರೆ ನಮಗಾಗಲ್ಲಪ್ಪ ಅನ್ನೋ ರೀತಿಯಲ್ಲಿ. ಅಂದರೆ ರಾಹುಲ್ ಗಾಂಧಿಯವರು ತಮ್ಮನ್ನು ಎಲ್ಲ ತಿಳಿದವರು ತಿಳ್ಕೊಂಡಿದ್ದಾರೆ, ಆದರೆ ಏನೆಲ್ಲ ತಿಳ್ಕೊಂಡಿಲ್ವೋ ಅವರು ಅದನ್ನು ಅವರು ಕಲಿಯುವಂಥ ಪ್ರಯತ್ನಗಳನ್ನು ಮಾಡಬೇಕು, ಆಗ ನಾಯಕ ಆಗ್ತಾರೆ ಅಂತೇಳಿ. 2019ರ ನಂತರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬಿಟ್ಟರು. 10 ವರ್ಷದಿಂದ ರಾಹುಲ್ ಒಂದೇ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ರಾಹುಲ್ ಗಾಂಧಿ ಯಶಸ್ಸು ಕಂಡಿಲ್ಲ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಹಿಂದೆ ಸರಿಬೇಕು ಅನ್ನೋಂಥ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ನಾಯಕತ್ವ ಸ್ಥಾನದ ಹಿಂದೆ ಸರಿದು ಬೇರೆಯವರಿಗೆ ಬಿಟ್ಟು ಕೊಡಿ ಅಂತೇಳಿ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ರಾಹುಲ್ ರಾಜಕೀಯ ಬಿಟ್ಟು ಬಿಡಿ ಅಂತ ಕೂಡ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಹಾಗಂತ ಇವರು ಹೇಳಿದ ತಕ್ಷಣ, ಪ್ರಶಾಂತ್ ಕಿಶೋರ್ ಹೇಳಿದ ತಕ್ಷಣ ಅದು ವೇದವಾಕ್ಯ ಅಂತ ಅಲ್ಲ, ಅಥವಾ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದು ಎಲ್ಲ ಸಂದರ್ಭದಲ್ಲಿ ಸರಿಯಾಗುತ್ತೆ ಅಂತ ಕೂಡ ಅಲ್ಲ. ಬಟ್ ಅದನ್ನು ಸ್ವೀಕಾರ ಮಾಡುವಂಥ ವ್ಯಕ್ತಿತ್ವಗಳು ಹೇಗಿರುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಕೆಲವರೊಮ್ಮೆ ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ಲೀಡ್ರಾಗಿ ಹೊರಹೊಮ್ಮುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇಂಥ ಹೇಳಿಕೆಗಳನ್ನು ಕೇಳುವ ಸ್ಥಿತಿಯಲ್ಲಿದ್ದಾರೆ. ಅದರಿಂದ ಹೊರಬರಬೇಕಾದದ್ದು ಅದು ರಾಹುಲ್ ಗಾಂಧಿಯವರ ಕೈಯಲ್ಲಿದೆ. ಯಾಕಂದರೆ ಮಹಾತ್ಮ ಗಾಂಧಿ ಹೇಳಿದಂಥ ಮಾತೇನಪ್ಪ ಅಂತಂದರೆ, ಮತ್ತೊಬ್ಬರನ್ನು ಬದಲಾವಣೆ ಮಾಡಬೇಕು ಅಂತ ನೀನು ಬಯಸಿದರೆ ಮೊದಲು ನೀನು ಬದಲಾಗು ಅಂತ.